ಹಳೆ ತಾಲೂಕು ಕಲಬುರಗಿ ಜಿಲ್ಲೆ ಅಣ್ಣ ಎಷ್ಟೆಲ್ಲ ಕೈ ತಂದೆ ತಾಯಿ ಮನಸ್ಸು ಮನೆಯ ಕಷ್ಟಗಳನ್ನು ಅರಿತ ಮಕ್ಕಳು ಎಂದಿಗೂ ಕೆಟ್ಟ ದಾರಿ ಹಿಡಿಯುವುದಿಲ್ಲ. ಏನ್ ರೇಟ್ ಹೇಳಿರಿ 3,10,000 ಏನು ಲಾಸ್ಟ್ ಎಷ್ಟು ಬಿಡ್ತಾರ? ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಥವಾ ಸಂತೆಯಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತರಿಗೆ. ನಾನು ಮತ್ತೆ ಬಂದಿದ್ದೇನೆ ಮಲ್ಕಾಡ ಸಂತೆಗೆ. ಬನ್ನಿ ಒಂದು ವಾರದಲ್ಲಿ ಯಾವ ರೀತಿ ದರಗಳು ಅಂತ ಹೇಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೋದ ವಾರ ಕೇಳಿದ್ದೆ ನಿಮ್ಗೆ ರೈತ ದೇವರ ಒಂದು ಮಕ್ಕಳಿಗೆ ಕೇಳಿದ್ದೆ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ತಾಯಿ ತಂದೆಗೆ ಯಾರ್ಯಾರು ನೀವು ಹೆಲ್ಪ್ ಮಾಡ್ತೀರಿ ಅವರ ಒಂದು ಕೃಷಿಯಲ್ಲಿ ವ್ಯವಸಾಯದಲ್ಲಿ ಅಂತೇಳಿ ಕೇಳಿದ್ದೆ. ಆದ್ರೆ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ. ಆದ್ರೆ ಒಬ್ಬರು ಮಾತ್ರ ಯಾರಪ್ಪ ಅಂದ್ರೆ ನಮ್ಮ ಕಾಳಗಿ ತಾಲೂಕು ಕಣಸೂರು ಗ್ರಾಮದ ಗಣೇಶ್ ರೆಡ್ಡಿ ಅವರು ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ಅಣ್ಣ ನಾನು ನನ್ನ ತಾಯಿ ತಂದೆಗೆ ನಾನು ಅವರ ಒಂದು ಕೆಲಸದಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬಾ ಹೃದಯ ಧನ್ಯವಾದಗಳು. ಯಾವತ್ತು ನೀವು ಕಾಲಗತ್ತಿ ಇಟ್ಕೊಂಡು ಹೇಳ್ರಿ. ನೀವು ಯಾವತ್ತು ಏನಂತಂದ್ರೆ ನಾನು ಒಬ್ಬ ರೈತನ ಮಗ ಅಂತೇಳಿ ತುಂಬಾ ಒಂದು ಗೌರವದಿಂದ ಹೇಳ್ಕೊರಿ. ನೀವು ಎಲ್ಲಿ ಹೇಳ್ಬೇಕಾದ್ರೂ ನೀವು ಒಂದು ನಿಮ್ಮ ಒಂದು ಮನಸ್ಸಿನಲ್ಲಿ ಇದು ಇಟ್ಕೊಂಡು ಮಾತಾಡ್ಬಿಡ್ರಿ. ಯಾಕಂತಂದ್ರೆ ರೈತ ಅನ್ನುವಂಥದ್ದು ಈ ಭೂಮಿ ಮೇಲೆ ಈ ಭೂಮಿ ಮುಳುಗುವವರೆಗೆ ಎಲ್ಲಾ ಕೆಲಸಗಳು ಬಂದಾಗ್ಬೋದು ಅಥವಾ ಮುಗಿದು ಹೋಗ್ಬೋದು. ಆದ್ರೆ ರೈತನ ಕೆಲಸ, ರೈತ ಮಾಡುವಂತ ಕೃಷಿ ಕೆಲಸ ಯಾವತ್ತು ಬಂದಾಗೋದ್ರಿ ನೆನ್ಪಿಟ್ಕೊರಿ. ಎಲ್ಲ ಒಂದು ರೈತರ ಮಕ್ಕಳು ಸಾಮಾನ್ಯ ಎಲ್ಲರೂ ಪ್ರತಿಯೊಬ್ಬರು ನೆನ್ಪಿಟ್ಕೊಡ್ರಿ. ಯಾಕಂತಂದ್ರೆ ಈ ಒಂದು ಕೃಷಿ ಭೂಮಿ ಇರುವವರೆಗೆ ಜೀವಂತವಾಗಿರುತ್ತೆ ಕೃಷಿ ಅನ್ನುವಂಥದ್ದು. ಅದಕ್ಕಾಗಿ ಕೃಷಿಯನ್ನು ನಂಬ್ಕೊಂಡು ಜೀವ ಯಾವತ್ತು ನೀವು ಕಷ್ಟದಲ್ಲಿ ಬೀಳೋದಿಲ್ಲ. ನೀವು ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ತೀರಿ ಅಂತ ಹೇಳ್ತೀನಿ. ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದಿನಗಳಿದೆ ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಾನು ನಿಮ್ಮ ಸತೀಶ್ ಮಾದ್ರಿ, ವೆಲ್ಕಮ್ ಟು ಮಾರ್ಕೆಟ್. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಕೂನ ಹಿಡಿದ್ರಲ್ಲ, ಪ್ರತಿ ಮಂಗಳವಾರ ಸಂತೆಗೆ ಅಣ್ಣವರು ಜವಾರಿ ಜಾತಿ ಎತ್ತುಗಳ ತುಂಬಾ ತರ್ತಾರೆ ಅಣ್ಣವರು. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವರು ತುಂಬಾ ವಿಡಿಯೋಗಳು ಮಾಡಿವಿ. ಈಗ ಮತ್ತೆ ಒಂದು ಜವಾರಿ ಜಾತಿ ಎತ್ತುಗಳ ತಂದಾರ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಮೊದಲು ಅಣ್ಣ ರೀತಿ ಮಾತಾಡ್ಸೋ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಅನ್ನಪ್ಪ ರೀ. ಅನ್ನಪ್ಪ ಅಣ್ಣ. ಯಾವ ಆಯ್ತು? ನಮ್ ರಂಗನಪೇಟೆ. ರಂಗನಪೇಟೆ ತಾಲೂಕು ಯಾವ್ದು ಬರ್ತಾನೆ? ಸುರ್ಪುರ್ ರೀ. ಸುರ್ಪುರ್ ತಾಲೂಕು, ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆ. ಅಣ್ಣ ಎಷ್ಟಲ್ಲಿಗ ಕೈ ಹಿಡಿದ್ರು? ಕಡೆಯಲ್ನಾಗ ಕಡೆಯಲ್ನಾಗ. ಅಣ್ಣ ಏನೇಟ್ ಹೇಳಿ? 130 ಹೇಳ್ತೀನಿ. 1,30,000 ಏನ್ ಬಿಡ್ತೀರ ಲಾಸ್ಟ್? ಒಂದು 5 ಬಂದ್ರೆ ಕೊಡೋದು. ಒಂದು 5 ಬಂದ್ರೆ ಬಿಡ್ತೀರಿ. ಮೊಬೈಲ್ ನಂಬರ್ ಹೇಳಿ ನಿಮ್ದು? 88 61 855 973 973. ನೋಡಿ ಫ್ರೆಂಡ್ಸ್, ಯಾರು ಬೇಕಾದ್ರೆ ಅಣ್ಣವರು ಪ್ರತಿ ಸಲ ಇದೇ ರೀತಿ ಸೇಮ್ ಟು ಸೇಮ್ ಜವಾರಿ ಎತ್ತುಗಳ ತರ್ತಾರ. ನೋಡ್ರಿ, ಯಾರ್ಯಾರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣವ್ರು ವ್ಯಾಪಾರಿಗಳದಾರ. ನೋಡ್ರಿ ಎತ್ತು ಮಾತ್ರ ಈ ರೀತಿ ಅದ. ನೋಡ್ರಿ, ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ಜೊತೆ ಮಾತಾಡಿಸಿ ಎತ್ತು ತೊಗೊಂಡು ಹೋಗ್ಬೋದು. ಅಣ್ಣ ಇವು ತರ್ಲಕ್ಕೆ ಎಲ್ಲಿಂದ ತರ್ತೀರ ಎತ್ತು ನೀವು? ನಾವು ಬೆಳಗಾವಿಂದ ತರ್ತೀರಿ? ಎರಗಟ್ಟಿ. ಅಲ್ಲಿ ಇವು ಜವಾರಿ ಜಾಸ್ತಿ ಮಾಡ್ತಾರ ಅಣ್ಣ ಕಡೆ. ಹೌದೌದು ಹೌದು. ಯಾಕಂದ್ರೆ ನೀವು ಪ್ರತಿ ಸಲ ಜಾಸ್ತಿ ಜವಾರಿನೇ ತರ್ತೀರಿ, ಅದಕ್ಕೆ ಅದು ಜವಾರಿ. ಇವು ಕೆಲಸದ ಹೆಂಗಿರ್ತಾವ ಎತ್ತು? ಕೆಲಸ ಗ್ಯಾರಂಟಿ. ಕೆಲಸ ಸರಿಯಾಗಿ ಇರ್ತಾವ. ಅಲ್ಲಿ ಹೆಂಗ್ ಮಾಡ್ತೀರ ನೀವು ಕೆಲಸ ನೋಡಿ ತರ್ತೀರ? ಇದ್ರ ನಮ್ಮ ಇದ್ರ ಮೇಲೆ ತರ್ತೀವಿ. ನಿನಗೆ ಚಕ್ಕರ್ ಹೊಡಿತೀರಿ? ಚಕ್ಕರ್ ಹೊಡಿತೀರಿ? ಬೆಳೆ ಹೊಡಿತೀವಿ. ವ್ಯಾಪಾರಸ್ಥರು ಅದ್ರಿ. ನೋಡ್ರಿ, ಅಣ್ಣವ್ರು ನಮ್ಮ ಸಬ್ಸ್ಕ್ರೈಬರ್ ಅದಾರ. ಸಂತೆ ಹುಡುಕಾಡ್ಕೊಂಡು ಬಂದು ಕರ್ಕೊಂಡ್ಬಂದು ವಿಡಿಯೋ ಮಾಡಿಸ್ಲತ್ತಾರ ಅಣ್ಣವ್ರು. ಈ ರೀತಿ ರೈತರು ಯಾರಾದ್ರೂ ಇರಲಿ, ನೀವು ವಿಡಿಯೋ ಮಾಡಿಸ್ಬೇಕಾಗಿತ್ತಂದ್ರೆ ನೀವು ಬಂದು ದಯವಿಟ್ಟು ಕೇಳ್ರಿ ನನಗೆ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಮಾಡ್ಲಿಕ್ಕೆ ಯಾವುದೇ ನಿಮ್ಮ ಹತ್ರ ಹಣ ತಗೋದಿಲ್ಲ, ಏನೂ ಕೇಳೋದಿಲ್ಲ. ನಿಮ್ಮ ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ. ನೀವೇನು ಹಣ ತಗೋತಾರ ಅದು ಅಂತ ಇದು ಮಾಡ್ಕೊಬೇಡ್ರಿ. ಯಾಕಂದ್ರೆ ಅಣ್ಣವರು ಬಂದು ಈ ರೀತಿ ಕರ್ಕೊಂಡ್ಬಂದು ವಿಡಿಯೋ ಮಾಡಿಸ್ಬೋದು. ನೀವು ಯಾರಾದ್ರೂ ರೈತರಿದ್ರೆ ಈ ಅಣ್ಣ ಜೊತೆ ಮಾತಾಡಿಸಿ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಅಣ್ಣ? ಅವಿನಾಶ್ ಅಣ್ಣ. ಅವಿನಾಶ್ ಅಣ್ಣ. ಅಣ್ಣ ಯಾವ ಆಯ್ತು ಅಣ್ಣ? ಇವು ಮರಗುದ್ದಿ ಅಣ್ಣ. ಅಣ್ಣ ಮರಗುತ್ತಿ ಯಾವ ತಾಲೂಕು ಬರ್ತಾಳೆ? ಕಮಲಾಪುರ ತಾಲೂಕು, ಕಲಬುರಗಿ ಜಿಲ್ಲೆ. ನೀವು ಎಷ್ಟಲ್ಲಿ ಅಣ್ಣ? ಕಡಿ ಮಳಿಕೆ ಅಣ್ಣ. ಕಡಲ್ ಮಳಿಕೆವ ಅಣ್ಣ. ಏನ್ ಹೇಳಿರಿ ಅಣ್ಣ? 2 ಲಕ್ಷ ಹೇಳಿ ಅಣ್ಣ. 2 ಲಕ್ಷ ಏನ್ ಬಿಡ್ತಾನೆ ಲಾಸ್ಟ್? ಅಣ್ಣ 165 ಬಿಡ್ತಾನ. 165 ತನಕ ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ? 9591 955 756 ನೋಡ್ರಿ ಫ್ರೆಂಡ್ಸ್, ಯಾರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ನೀವು ರೈತರಣ್ಣ ವ್ಯಾಪಾರಿ? ಅಣ್ಣ ರೈತರಣ್ಣ. ರೈತರದ್ರಿ. ಯಾಕಣ್ಣ ಮಾರತ್ರಿ ಈಗ? ಅಣ್ಣ ದೊಡ್ಡ ಸಣ್ಣ ತಗೋಬೇಕಂತ ಮಾಡಿರಿ. ಮತ್ತೆ ನೀವು ತಗೋಬೇಕಾದ್ರೆ ಎಲ್ಲ ಎಲ್ಲಿ ತಗೋತೀರಣ್ಣ? ಕಡೆಯಿಂದ ಇಲ್ಲಿ ಬಸವ ಕಲ್ಯಾಣ ಐತ್ರಿ.
ಅಂದ್ರೆ ಈಗ ಎತ್ತ ಈ ಕಡೆ ತಂದ್ರಲ್ಲ ಮತ್ತೆ ಮಾರ್ಲಿಕ್ಕೆ ಅಣ್ಣ ಇಲ್ಲಿ ದೊಡ್ಡ ಜರ ಮಾರ್ತಂದ್ ಈ ಕಡೆ ತಂದೇವ್ ಅಣ್ಣ ನಾವು. ದೊಡ್ಡ ಇಲ್ಲಿ ತಗೋತಾರ ಅಂತ ಬಂದ್ರಿ. ನಮ್ ಕಡೆ ಖಾಯಸ್ ಮಾಡಲ್ಲ ದೊಡ್ಡ ಕಾಯಿಸ್ ಮಾಡಲ್ ದೊಡ್ಡ. ಹಾ ಅಣ್ಣ ಜಮೀನ್ ಜರ ದೊಡ್ಡ ಅಲ್ಲ ಬಿರ್ಸಿರ್ತಾವ. ಹೌದೌದು ಈ ಕಡೆ ಮಾರ್ತಂದ್ ತಂದೇವ್ ಅಣ್ಣ. ನೋಡ್ರಿ ಫ್ರೆಂಡ್ಸ್ ಯಾರು ಯಾರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತ ಹೆಂಗದ ಅಂತ ತೋರಿಸ್ತೀನಿ ನಿಮಗೆ. ಎತ್ತ ಮಾತ್ರ ಈ ರೀತಿ ಇದೆ ನೋಡ್ರಿ ನೋಡ್ಲಾಕ. ಸರಿ ಥ್ಯಾಂಕ್ ಯು. ನೋಡ್ರಿ ಅಣ್ಣವರು ಒಂದು ಸಿಂಗಲ್ ಎತ್ತು ತಂದಾರ ಮತ್ತು ಒಂದು ಓರಿ ತಂದಾರ ನೋಡ್ರಿ. ಸಣ್ಣ ಓರಿ ಅದ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ರೀತಿ ಮಾತಾಡ್ಸಮ್ಮ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು ಅಣ್ಣ? ಮಸ್ತನ್ ಸಾಬ್. ಅಣ್ಣ ಯಾವ್ದು ಅಣ್ಣ ಇತ್ತ? ಹೆಬ್ಬಾಳ. ಯಾವ್ದು ಇದು? ಹೆಬ್ಬಾಳ ಯಾವ ಸೇಡಂ ತಾಲೂಕ? ಕಾಳಗಿ ತಾಲೂಕು ಕಲಬುರಗಿ ಜಿಲ್ಲೆ. ಅಣ್ಣ ಎಷ್ಟಲ್ಲೇ ಇದು ನಾಲ್ಕಲ್ಲೇ ಅದ. ಇದು ಸಿಂಗಲ್ ಅದ ಇದ್ರ ಜೊತೆ ಇತ್ತ? ಸಿಂಗಲ್ ಮನೆ ಹುಟ್ಟಿದ ಮಾರ್ಲತ್ತೀರಿ? ಮಾರಿ ಮತ್ತೆ ಜೊತೆ ತಗೋಬೇಕಣ್ಣ ಏನ ಮಾರ್ಬೇಕದ? ಜೊತೆ ಸಿಕ್ಕರ್ ಒಯ್ಬೇಕು ಇಲ್ಲ ಮಾರ್ಬೇಕು. ಏನ್ ರೇಟ್ ಹೇಳ ಇದಕ್ಕೆ? 65 ಬಂದ್ರೆ ಲಾಸ್ಟ್ 65 ಬಂದ್ರೆ ಬಿಡ್ತೀರಿ ಫೈನಲ್. ಇದು ಕರ ಏನ್ ಹೇಳಿದ್ರಿ? ಕರ 18 ಬಂದ್ರೆ ಬಿಡ್ತಿರಲ್ಲ. 18 ಬಂದ್ರೆ ಬಿಡ್ತೀರಿ. ಇದು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. ನೋಡ್ರಿ ಅಣ್ಣವ್ರ ನಂಬರ್ ಹೇಳತ್ತಾರ. ನೋಡ್ರಿ ಊರಿ ಮಾತ್ರ ಮನೆ ಊರಿ ಅದ ನೋಡ್ರಿ. ಮನೆ ಬೆಳೆಸಿದ 4 ಊರಿ ಅದ. ಇದೊಂದು ಕರ ಅದ. ನಿಮ್ಗೆ ಏನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಡ್ತಾರ. ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ. ಬಿಡಿಸಿ 77 ಥ್ಯಾಂಕ್ ಯು. ನೋಡ್ರಿ ಸಣ್ಣ ದೇವನ ಜಾತಿ ಒಂದು ಜೊತೆ ಎತ್ತಂದ್ರ ನೋಡ್ರಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ರೀತಿ ಮಾತಾಡ್ಸಮ್ಮ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ಲಕ್ಷ್ಮಣ. ಅಣ್ಣ ಯಾವ ಆಯ್ತು? ನಮ್ದು ರಾಜೋಳ್ರಿ. ರಾಜೋಳ್ ಇಲ್ಲಿ ಸೇಡಂ ತಾಲೂಕು ಕಲಬುರಗಿ ಜಿಲ್ಲೆ. ನೀವು ಎಷ್ಟಲ್ಲಿ ನೀವು? ಇವು ಎತ್ತಾವ್ರಿ ಕಡಲ. ಅಣ್ಣ ಏನ್ ಹೇಳ್ಬೇಕು? 140 ರೀ. 140 ಏನ್ ಬಿಡ್ತೀರ ಲಾಸ್ಟ್? ಬಿಡೋ ರೇಟ್ 130 ತನಕ ಬಿಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 8296200671. ನೋಡ್ರಿ ಫ್ರೆಂಡ್ಸ್ ಯಾರು ಯಾರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ನೀವು ರೈತರ ವ್ಯಾಪಾರ? ರೈತರು ಯಾಕಣ್ಣ ಮಾರ್ಲತ್ತೀರಿ ಅಂತ? ಸ್ವಲ್ಪ ರೊಕ್ಕ ಬೇಕಾಗ್ಯಾವ್ರಿ. ರೊಕ್ಕ ಬೇಕಾಗಿ ತಿಪ್ಪಲಾಗಿ ಅದಕ್ಕೆ ಮಾರ್ಲತ್ತೀರಿ. ಮತ್ತೆ ಹೋಗ್ಬೇಕಣ್ಣ ಮುಂದೆ? ಇಲ್ರಿ ನಾ ಮತ್ತೆ ಮಾರದ್ಮೇಲೆ ಆಯ್ತು ತೆಗಿಬೇಕಾ? ನೋಡ್ರಿ ಫ್ರೆಂಡ್ಸ್ ಯಾರು ಯಾರು ಬೇಕಾದ್ರೆ ನೀವು ಅಣ್ಣವ್ರ ನಂಬರ್ ಕೊಟ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತ ಹೆಂಗದ ಅಂತೇಳಿ. ಸ್ವಲ್ಪ ಮುಂದಕ್ಕೆ ಹೋಗೋಣ. ಮಾತ್ರ ಈ ರೀತಿ ನೋಡ್ರಿ ನೋಡ್ಲಕ್ಕ. ನೋಡ್ರಿ ನಿಮ್ಗೇನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ನಂಬರ್ ಕೊಟ್ರ ನಂಬರಿಗೆ ಫೋನ್ ಹಚ್ಚಿ ಮಾತಾಡ್ಬೋದು ನೋಡಿ ಫ್ರೆಂಡ್ಸ್. ಸರಿ ಥ್ಯಾಂಕ್ ಯು. ರೈತರ ಮಕ್ಕಳಿಗೆ ನಾನು ಹೇಳೋದಂದ್ರೆ, ನಿಮ್ಮ ತಾಯಿ ತಂದೆ ಯಾರಾದರೂ ಕೃಷಿಯಲ್ಲಿ ತಿಳ್ಕೊಂಡಿದ್ರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ನಿಮ್ಮ ತಂದೆ ಏನ್ ಮಾಡ್ತಾರಂದ್ರೆ ಗೌರವದಿಂದ ಹೇಳ್ಕೊರಿ ನಮ್ಮ ತಂದೆ ಒಬ್ಬ ರೈತ ಅಂತೇಳಿ ಯಾವತ್ತು ಹಿಂಜರಿಬೇಡ್ರಿ. ಯಾಕಂದ್ರೆ ಇಡೀ ದೇಶಕ್ಕೆ ಅನ್ನ ನೀಡುವಂತ ಒಂದು ದೇವ್ರು ಯಾರಪ್ಪ ಅಂತಂದ್ರೆ ರೈತ. ನೀವು ಯಾವತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಂಡು ಹೇಳ್ಬೇಡ್ರಿ ನಮ್ಮ ತಂದೆ ರೈತ ಅದಾನ ಅಂತೇಳಿ. ಯಾಕಂತಂದ್ರೆ ರೈತ ಇಡೀ ದೇಶಕ್ಕೆ ಅನ್ನ ಕೊಡ್ಲತ್ತಾನ, ಅನ್ನದಾತ ಅದಾನ. ಅದಕ್ಕಾಗಿ ಗೌರವದಿಂದ ಹೇಳ್ಕೊರಿ ನಮ್ಮ ತಂದೆ ರೈತ ಅದಾನ ಅಂತೇಳಿ. ಯಾಕಂದ್ರೆ ನೀವು ಈಗಾಗಲೇ ಹೇಳಿ ನಾನು ರೈತ ಅನ್ನುವಂತ ಒಬ್ಬ ಏನಂದ್ರೆ ದೇವರ ಸಮಾನ ನಾನು. ಯಾಕಂದ್ರೆ ಪ್ರತಿ ವಿಡಿಯೋ ಪ್ರಾರಂಭ ಮಾಡ್ಬೇಕಾದ್ರೆ ನಾನು ಹೇಳ್ತಿರ್ತೀನಿ ಏನಂತಂದ್ರೆ ಎಲ್ಲಾ ರೈತ ದೇವರಿಗೆ ನಮಸ್ಕಾರ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ದೇವರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರಿಗೆ ಈ ಒಂದು ಭೂಮಿ ಮೇಲೆ ಅವರಿಗೆ ಆ ಒಂದು ಸ್ಥಾನವನ್ನು ಕೊಟ್ರ. ಅದಕ್ಕಾಗಿ ದಯವಿಟ್ಟು ಯಾರೇ ಇರ್ಲಿ ನಿಮ್ಮ ತಾಯಿ ತಂದೆ ರೈತ ಅದನಂತ ಯಾರು ಮನಸ್ಸಿಗೆ ಮುಜುಗರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಗೌರವದಿಂದ ಹೇಳ್ಕೊರಿ ನಮ್ಮ ತಂದೆ ರೈತ ಅದನಂತೆ. ಯಾಕಂದ್ರೆ ಆ ಒಂದು ರೈತರ ಕುಟುಂಬದಲ್ಲಿ ಹುಟ್ಟುವಂಥದ್ದು ಅದಲ್ಲ, ಅದು ಎಲ್ರಿಗೂ ಸಿಗೋದಿಲ್ಲ. ನೀವು ಪುಣ್ಯ ಮಾಡ್ರಿ. ಅದಕ್ಕಾಗಿ ನೀವು ಕಾಲರ ಎತ್ಕೊಂಡು ಹೇಳ್ರಿ ನಾನು ರೈತರ ಮಗ ಅಂತೇಳಿ. ಬರೀ ನೀವು ಈ ಒಂದು ವಾರದಲ್ಲಿ ಯಾವ್ಯಾವ ರೀತಿ ನೀವು ನಿಮ್ಮ ತಂದೆಯವ್ರಿಗೆ ನಿಮ್ಮ ಕೆಲಸದಲ್ಲಿ ಯಾವ ರೀತಿ ನೀವು ಸಹಾಯ ಮಾಡ್ರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅಂಥವ್ರ ಹೆಸರನ್ನು ಹೇಳ್ತೀನಿ. ನಾವು ಈಗ ಕಾಳಗಿ ತಾಲೂಕು ಕಣಸೂರು ಗ್ರಾಮದ ಒಬ್ಬ ರೈತರ ಮಗ
ರೈತ ದೇವರ ಮಗ ಗಣೇಶ್ ರೆಡ್ಡಿ ಅಂತೇಳಿ ಅವ್ರು ಕಾಮೆಂಟ್ ಮಾಡಿ ತಿಳಿಸಿದಾರ. ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸಿದ್ರೆ ನಮ್ಮ ಚಾನಲ್ ವತಿಯಿಂದ. ಇದೇ ರೀತಿಯಾಗಿ ನೀವು ಯಾರಾದ್ರೂ ಆ ರೀತಿ ನಿಮ್ ತಾಯಿ ತಂದೆ ಸಹಾಯ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಾರದಲ್ಲಿ ನಾನು ಮತ್ತೆ ನಿಮ್ಗೆ ಒಂದು ಅವರ ಹೆಸರನ್ನ ನಮ್ಮ ಚಾನಲ್ ನಲ್ಲಿ ಹೇಳ್ತೀನಿ. ಬರೀ ನಿಮ್ಗೆ ಮುಂದೆ ಹೋಗಿ ಇನ್ನ ನಮ್ಮ ಒಂದು ಮಳಕಡೆ ಸಂತೆಯಲ್ಲಿ ಯಾವ ರೀತಿ ಜನಗಳಿಗೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಬರೀ ನೋಡ್ರಿ ಫ್ರೆಂಡ್ಸ್, ಕಿಲಾರಿ ಜಾತಿ 3 ಎತ್ತಂದ ನೋಡ್ರಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಮೊದಲು ಅಣ್ಣ ಜೊತೆ ಮಾತಾಡ್ಸೋ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ ಬರಕ್ ಅಣ್ಣ ನಿಮ್ಮ ಹೆಸರ? ಮೋಸಿನ್ ರೀ. ಮೋಸಿನ್ ಅಣ್ಣ. ಯಾವಣ್ಣ ಆಯ್ತು ಇವ್ ಕಿಲಾರಿ ಯಾವ ನೋಡ್ರಿ. ಎತ್ತು ನಿಮ್ದು ಯಾವಣ್ಣ? ನಮ್ದು ಅಶೋಕ್ ನಗರ್ ರೀ. ಅಶೋಕ್ ನಗರ್ ಹೆಬ್ಬಾಬಲಿ ಕಳಿ ತಾಲೂಕ್ ಕಲಬುರಗಿ ಜಿಲ್ಲೆ. ಅಣ್ಣ ಎಷ್ಟೆಲ್ಲ ಕೈ ಹಿಡ್ದಲ್ಲ ಕಡಿಯಲ್ಲ ನೋಡ್ರಿ. ಕಡೆಯಲ್ಲ ಏನ್ ರೇಟ್ ಇವಕ್ಕೆ? 95 ಹೇಳೇನ್ರಿ. 95 ಏನ್ ಬಿಡ್ತಾರ ಲಾಸ್ಟ್? 80 ತನ ಬಿಡ್ತೇನೆ. 80 ತನ ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 789 250 2178. 2178. ಇದು ಎಷ್ಟಲ್ಲ ಆದ್ರಿ? ಇದು ಅದು 6 ಆದ ನೋಡ್ರಿ. ಇದು 6 ಅದ. ಇದೇನ್ ರೇಟ್ ಹೇಳಿರಿ? ಇದಕ್ಕೆ 60 ಹೇಳಿ ನೋಡ್ರಿ. 65 ಏನ್ ಬಿಡ್ತಾರ ಲಾಸ್ಟ್? ಇದಕ್ಕೆ 50 ತನ ಕೊಡ್ತೀನಿ. 50 ತನ ಕೊಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. ಹೇಳಿನಲ್ರಿ ಅದೇ ನಂಬರ್ ರೀ. ಅದೇ ನೋಡ್ರಿ ಬಂದು ಸಣ್ಣವ್ರ ನಂಬರ್ ಕೊಟ್ರೆ ನೋಡ್ರಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಇಂತ ಎತ್ತಗಟ್ಟು ಅಂತ ಮನ್ಸಿದ್ರೆ ಇವ್ನ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಈ ತರ ಅವ್ರು ಅವ. ಸರ್ ಥ್ಯಾಂಕ್ ಯು. ನೋಡ್ರಿ ನಾನು ಸಣ್ಣವ್ರು ಕೂನ ಹಿಡಿದ್ರಲ್ಲ ಅಣ್ಣವರು ಮಳಕಾಡ ಸಂತಿ ಪ್ರತಿ ಸಂತಿ ಎತ್ತೊಂಬರ್ತಾರ. ಇವತ್ತು ಒಂದು 2 ಜೊತೆ ಎತ್ತಂದಾರ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅಣ್ಣ ರೀತಿ ಮಾತಾಡ್ಸಮ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ಅಣ್ಣ ನಿಮ್ಮ ಹೆಸರು? ಮೋಹನ್ ರೀ. ಮೋಹನ್ ಅಣ್ಣ. ಯಾವಣ್ಣ ಆಯ್ತು ಇವು ಕೇರೂರ್ ರೀ. ಕೇರೂರ್ ತಾಲೂಕ್ ಯಾವ್ದು ಬರ್ತದೆ? ಕಲಬುರ್ಗಿ. ಕಲಬುರ್ಗಿ ತಾಲೂಕ್ ಕಲಬುರ್ಗಿ ಜಿಲ್ಲೆ. ಇವು ಎಷ್ಟಲ್ಲೇ ಮಾಡಿವು? ಇವು ಬಾಯಿಡವ್ರಿ. ಬಾಯಿಡೋ ಏನ್ ರೇಟ್ ಹೇಳ? ಇವು 130 ರೀ. 130 ಏನ್ ಬಿಡ್ತೀರ ಲಾಸ್ಟ್? 120 ರೀ. 120 ತನ ಬಿಡ್ತೀರಿ. ಹ್ಞೂ ರೀ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 988 06 52 975 975 ನೋಡ್ರಿ ಬಂದು ಸಾರಿ ಗ್ಯಾರಂಟಿ. ಕೂಡಬಿದ್ದೂರು ಆಫೀಸ್ ಹೊಡೆದ್ರ ಆಫೀಸ್. ಕೂಡಬಿದ್ದೂರು ಮತ್ತೆ ಒಂದ್ ವಾರ ಗ್ಯಾರಂಟಿ. ಒಂದು ವಾರ ತನ ಏನಾದ್ರು ಮತ್ತೆ ಬೇರೆ ಎತ್ತು ಇದು ಕೊಡ್ತೀರಿ. ಏನಾದ್ರು ಅಷ್ಟು ಗ್ಯಾರಂಟಿ. ರೊಕ್ಕನ ಎಷ್ಟು ದಿನ ಇರ್ತೀರಿ? 15 ದಿವಸ ಇರ್ತೇವೆ. 15 ದಿವಸ ಅರ್ಧ ತೋತೀವಿ, ಅರ್ಧ 15 ದಿನ ತೋತೀವಿ. ಫುಲ್ ಗ್ಯಾರಂಟಿ. ಇವು ಎಷ್ಟಲ್ಲೇ ಮಾಡು? ಇವು ಎಷ್ಟಲ್ಲೇ ಅವರು? ಯಾರು ಯಾರು ಇವು 6 ಅವ. ಇವು ಏನ್ ರೇಟ್ ಹೇಳಿರ? ಇವಾಗ 120. ಇವನು ಅಣ್ಣವರು ಇವರು ಬೇರೆಯವ್ರು ನೋಡ್ರಿ. ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. ನೋಡ್ರಿ ನಂಬರಿಗೆ ಫೋನ್ ಹಚ್ಚಿ ಮಾತಾಡ್ಬೋದು ನೀವು. ನೋಡ್ರಿ ಎತ್ತು ಮಾತ್ರ ಈ ರೀತಿ ನೋಡ್ರಿ ನೋಡ್ಲಕ್ಕ ಅವ್ರ ನಂಬರ್ ಕೊಡ್ಲತ್ತಾರ. ಕೇಳ್ಕೊಂಡ್ರಿ ಕರ್ತಿ ಇದು ಮಾದನೆ ಇಟ್ಕೊಂಡಿದ್ರು ನೋಡು 8-10 ಕೈಯಾಗೆ. ಡಬಲ್ 7 60 12 01 55 ನೋಡ್ಕೊಂಡು ಸರಿ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಸಣ್ಣವರು ಕಿಲಾರಿ ಜಾತಿ ಒಂದ್ ಜೊತೆ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನೀವು ಅಣ್ಣ ಜೊತೆ ಮಾತಾಡ್ಸಮ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಸರ್ ನಿಂಗಣ್ಣ ರೀ. ನಿಂಗಣ್ಣ ಅಣ್ಣ ಯಾವ ಆಯ್ತು? ಮಾಲ್ಗತ್ತಿ. ಮಾಲ್ಗತ್ತಿ ಮಾಲ್ಗತ್ತಿ ಜೋಳ ತಾಲೂಕ ಶಾಬಾದ್ ತಾಲೂಕ ಚಿತ್ತಾಪುರ ತಾಲೂಕ ಶಾಬಾದ್ ತಾಲೂಕ್ ಕಲಬುರ್ಗಿ ಜಿಲ್ಲೆ. ಎಷ್ಟಲ್ಲ ಕಡೆ ಸರ್ತಾವ್ರಿ? ಕಡೆಯಲ್ಲ ಸೋನ್ ಮಾಡ್ಯಾವ. ಏನ್ ರೇಟ್ ಹೇಳ ಈಗ? 125 ರೀ. 120 ಏನ್ ಬಿಡ್ತಾರ ಲಾಸ್ಟ್? 10 ಬಿಡ್ತೀರಿ. 10 ತನ ಬಿಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 95 35 99 4347 4347. ನೋಡ್ರಿ ನೋಡಿ ಸರಿ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಮಾತ್ರ ಸರಿಯಾಗ ನೋಡ್ರಿ. ಅಣ್ಣ ರೈತರ ವ್ಯಾಪಾರಿ? ರೈತರು ಯಾಕಂದ್ರೆ ಮಾರತ್ತಿಲ್ಲ? ಮಾರತ್ತೀರಿ. ಅದಕ್ಕೆ 2 ಮಾಡತ್ತೀರಿ. ಕೆಲಸ ಹೆಂಗ ಚಲೋ ನೋಡ್ರಿ. ಎತ್ತು ಮಾತ್ರ ಈ ರೀತಿ ನೋಡ್ರಿ ರೈತರ ನೋಡ್ರಿ. ನೋಡ್ರಿ ರೈತನಿಗೆ ಎತ್ತು ನೋಡಿದ್ರೆ ಎಷ್ಟು ಇಷ್ಟಪ್ಪ ಅಂತಂದ್ರೆ ತುಂಬಾ ಇಷ್ಟ ನೋಡ್ರಿ. ಯಾಕಂದ್ರೆ ನಾನು ಒಬ್ಬ ರೈತನಿಗೆ ಕೇಳಿದೆ, ಯಾಕ್ರಿ ಪ್ರತಿ ಸಂತಿಗೆ ನೀವು ಎತ್ತುಗಳ ಸಂತಿಗೆ ಕಳಿಸ್ತೀರಲ್ಲ, ಏನ್ ಎತ್ತು ತೊಗೊಂಡ್ ಹೋಗ್ತೀರಾ ಏನು ವ್ಯಾಪಾರಿ ಹೇಳಿದ್ರಿ ಅಂತ ಕೇಳಿದ್ರೆ, ಇಲ್ಲಪ್ಪ ಎತ್ತಂದ್ರೆ ನನಗೆ ಭಾಳ ಇಷ್ಟ,
ನಾನು ಖಾಲಿ ಎತ್ತು ನೋಡಿ ಬರ್ತೀನಿ ಅಂತ ಹೇಳ್ತಾರೆ ನೋಡ್ರಿ. ಇಷ್ಟ ಆಗಿರ್ಬೇಕು ಎತ್ತದ ಅವ್ರಿಗೆ ನೋಡ್ರಿ. ರೈತರ ಅವ್ರ ಎತ್ತಿನ ಕಣ್ಣ ನೋಡಿದ್ರೆ ಎತ್ತಿ ಏನಾಗ್ಯದ ಅಂತೇಳಿ ಹೇಳುವಂತ ಒಂದು ಪರಿಜ್ಞಾನ ರೈತನಲ್ಲಿ ನೋಡ್ರಿ. ಎಷ್ಟು ಅಮೋಘ ಜೀವಿನ ಎಷ್ಟು ಏನ್ ಹಚ್ಕೊಂಡ್ರು ನೋಡ್ರಿ ಅವ್ರಿಗೆ ನಾವು ವಿಡಿಯೋ ಮಾಡ್ಬೇಕಂದ್ರೆ ಅವ್ರು ಸಿಗಲ್ಲ, ಬೇಗ ಹೋದ್ರು ನೋಡ್ರಿ. ರೈತರಲ್ಲಿ ಎಷ್ಟು ಕಾಳಜಿ ಅದ. ನೀವು ಈ ರೀತಿಯಾಗಿ ನೀವು ಮತ್ತೆ ಈ ಮಳಕಡೆ ಸಂತೆಯಲ್ಲಿ ನಾವು ತೋರಿಸುವಂತ ಎಲ್ಲ ಒಂದು ಎತ್ತಿನ ಮಾಹಿತಿ ತಿಳ್ಕೊಂಡ್ರೆ ಅಂತ ಹೇಳಿ ತಿಳ್ಕೊಂಡಿನಿ. ಮತ್ತೆ ಈ ರೀತಿ ಒಂದು ಸುಂದರ ವಿಡಿಯೋಗಳನ್ನು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಥವಾ ಸಂತೆಯಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್.